ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಅಲ್ಲಿವರೆಗೂ ತೊಂದರೆ ಆಗದೆ ಇದ್ರೆ ಸಾಕು. ಮೊದಲು ಈ ಕೆಲ್ಸದ ಮೇಲೆ ಫೋಕಸ್ ಮಾಡೋಣ. ಹೇಗಾದ್ರೂ ಮಾಡಿ ಅಭಿರಾಮಿ ಕೈಯಲ್ಲಿ ಸೈನ್ ಮಾಡಿಸ್ಬೇಕು. ಏನಾದ್ರೂ ಒಳ್ಳೆ ಐಡಿಯಾ ಹುಡುಕ್ತೀನಿ. ಯಾರು ನಮ್ಮ ಮೇಲೆ ಕೇಸ್ ಹಾಕೋ ಹಾಗಿರಬಾರ್ದು. ಆವಾಗ್ಲೇ ನಮಗ್ ತೊಂದರೆ ಇರಲ್ಲ. ಹೌದು, ಅಂತ ಐಡಿಯಾನೇ ಮಾಡಬೇಕು. ಒಂದೇ ಸಲ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಸರಿ ಆದಿಗುರು, ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಚಿನಿ, ಇತ್ತಿತ್ಲಾಗ ಯಾಕೋ ನಂಗೆ ರಾತ್ರಿ ಬರೋಬ್ಬರ್ ನಿದ್ದಿನ ಬರವಲ್ತು. ಯಾಕೆ? ಅಲ್ಲ, ನನ್ನ ಕಣ್ಣು ಮುಂದನ 500 ಕೋಟಿ ರೂಪಾಯಿ ಹೊಡ್ಕೊಂಡು ಹೋಗ್ಬಿಟ್ರಲ್ಲ, ನನ್ನಿಂದ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ನೋವಾಗತೈತಿ. ಅಲ್ಲ, ನಾ ಎಂತ ಕಿಲಾಡಿ ಅಂತ ಗೊತ್ತಿದ್ರು ನನ್ನನ್ನು ಎದುರಿಸಿ ಅವ್ರು 500 ಕೋಟಿ ರೂಪಾಯಿ ಹೊಡ್ಕೊಂಡು ಹೋದ್ರಲ್ಲ, ಅವ್ರಿಗೆ ಎಷ್ಟು ಧೈರ್ಯ ಇರ್ಬೇಕಲ್ಲ. ಯಾರು ನೀವು? ಕಿಲಾಡಿನಾ? ಹಾ, ಆಚೆ ಯಾರ ಹತ್ರನೂ ಹೇಳಕ್ ಹೋಗ್ಬಿಡಿ. ನೀವೇನಾದ್ರೂ ಕಿಲಾಡಿ ಆಗಿದ್ರೆ ಹೋಗಿರೋ 500 ಕೋಟಿನ ವಾಪಸ್ ತಗೊಂಡ್ ಬನ್ನಿ, ಆವಾಗ ಒಪ್ಕೋತೀನಿ. ಚಿನಿ, ಆ 500 ಕೋಟಿ ರೂಪಾಯಿ ವಾಪಸ್ ತರಾಕ ನನ್ನ ಹತ್ರ ಒಂದು ಮಸ್ತ್ ಐಡಿಯಾ ಐತಿ. ಏನು? ನನ್ನ ಪ್ರಕಾರ ಆ ಆದಿನ 500 ಕೋಟಿ ರೂಪಾಯಿನ ದರೋಡೆ ಮಾಡಿರೋದು. ಹಾ, ನೀನು ಕಾಂಪ್ರಮೈಸ್ ಮಾಡ್ಕೊಳ್ಳೋರ ಥರ ನಾಟಕ ಮಾಡಿ ಅವ್ರ ಮನೆ ಒಳಗೆ ಹೋಗ್ಬೇಕು. ಅಭಿರಾಮಿ ಆಸ್ತಿ ನಿನಗೆ ಬರಾಕ ಅಕ್ಕ ಸಹಾಯ ಮಾಡ್ತಾರಂತಾನು ಹೇಳಬೇಕು. ಆ ಆಸ್ತಿನ ನಾವಿಬ್ರು ಡಿವೈಡ್ ಮಾಡ್ಕೊಳ್ಳೋಣ ಅಂತ ಮಾತಾಡಬೇಕು. ಆಗ ಅವ್ರ ಮನೆಯೊಳಗೆ ಏನು ನಡೆಯಕತ್ತೈತಿ, ಅವ್ರ ಕೈಯಾಗ ದುಡ್ಡಿದ್ರೆ ಅವ್ರ ಮಾತು ಬದಲಾಗಿರ್ತೈತಿ, ಅವ್ರ ನಡವಳಿಕೆ ಬದಲಾಗಿರ್ತೈತಿ, ಅವ್ರಿಗೆ ಶ್ರೀಮಂತಿಕೆ ಬಂದಿರ್ತೈತಿ. ಅವ್ರೇನಾದ್ರೂ ಶ್ರೀಮಂತಿಕೆ ಬಂದಿರೋರ ಥರ ಆಡಕ್ಕೆ ಶುರು ಮಾಡಿದ್ರಪ್ಪ ಅಂತಂದ್ರೆ ಆ 500 ಕೋಟಿ ರೂಪಾಯಿನ ಅವರ ಹೊಡೆದಾರಂತ ಅರ್ಥ. ಅವಾಗ ರಾಕಿಗೆ ಹೇಳಿ ಅವ್ರನ್ನ ಬರಬ್ಬರ್ ಬೆಂಡೆತ್ಸುನು. ಇಷ್ಟು ವರ್ಷದಲ್ಲಿ ಇವತ್ತೇ ನೋಡಿ ಉದ್ಧಾರ ಆಗುವಂತ ಐಡಿಯಾ ಕೊಟ್ಟಿರೋದು. ಇರಿ, ಅಕ್ಕಂಗೊಂದು ಕಾಲ್ ಮಾಡಿ ಹೇಳ್ಬಿಡ್ತೀನಿ. ಹೇಳು ಫಾಲ್ಗುಣಿ. ಅಕ್ಕ, ಆ ದಿನ 500 ಕೋಟಿ ಹೊಡೆದಿರೋದು ಅಂತ ನಮ್ಗೆಲ್ಲ ಡೌಟ್ ಇದೆ. ನಾನು ಕಾಂಪ್ರಮೈಸ್ ಆಗೋ ತರ ಅವ್ರ ಮನೆ ಒಳಗಡೆ ಹೋಗಿ ವಾತಾವರಣ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡ್ ಬಂದ್ರೆ ಹೇಗಿರುತ್ತೆ? ಅವ್ರ ಕೈಲಿ ಏನಾದ್ರೂ ದುಡ್ಡು ಬಂದಿದ್ರೆ ಖಂಡಿತ ಅವ್ರ ಲೈಫ್ ಸ್ಟೈಲು ಚೇಂಜ್ ಆಗಿರುತ್ತೆ. ಸೂಪರ್ ಐಡಿಯಾ. ಇವತ್ ಮೆಚ್ಕೊಂಡೆ ನೀನ್ ನನ್ನ ತಂಗಿ ಅಂತ. ಐಡಿಯಾ ಕೊಟ್ಟಿರೋದು ನಾನು, ಹೆಸರು ಮಾತ್ರ ಈಕಿಗೆ. ಹಾಗಿದ್ರೆ ಆದಿ ಮನೆಗೆ ಹೋಗ್ಬಿಟ್ಟು ಬರ್ತೀನಕ್ಕ ನಾನು. ನೋಡು, ಆ ನಿನ್ ಗಂಡನ್ನ ಕರ್ಕೊಂಡು ಹೋಗ್ಬೇಡ. ನಿನ್ ಗಂಡ ಏನಾದ್ರೂ ಎಡ್ವರ್ಟ್ ಮಾಡ್ಬಿಡ್ತಾನೆ. ನೀನ್ ಒಬ್ಳೆ ಹೋಗ್ಬಿಟ್ ಬಾ. ಆಯ್ತಕ್ಕ. ಚಿನಿ, ವೈನಿ ಏನಂದ್ರು? ನೀವ್ ಆದಿ ಮನೆಗೆ ಬೇಡವಂತೆ, ನಾನು ಒಬ್ಳೆ ಹೋಗ್ಬಿಟ್ಟು ಬರ್ಬೇಕಂತೆ. ಹಾ, ಛೇ, ನಿಜವಾದ ಟ್ಯಾಲೆಂಟ್ಗೆ ಮರ್ಯಾದೆನೇ ಇಲ್ಲ. ಆತಾತು, ನೀವು ಒಬ್ಬಕಿನ ಹೋಗಿ ಬಾ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಹುಷಾರು ಹುಷಾರು. ನನ್ನ ಮಾತಿಗೆ, ನನ್ನ ಟ್ಯಾಲೆಂಟ್ಗೆ ಎಲ್ಲಿ ಬೆಲೆ ಐತಿ? ಬೆಲೆನೇ ಇಲ್ಲ. ಬರೀ ಐಡಿಯಾ ತಗೋತಾರ, ಕೈ ಬಿಟ್ಟು ಹೋಗ್ಬಿಡ್ತಾರ. ಛೇ, ಏನ್ ಮಾಡ್ತಿದ್ಯಾ ಅಭಿರಾಮಿ? ನಾನೇನೋ
ಏನಾದ್ರೂ ಮಾಡ್ತೀನಿ. ಹಾ ಸರಿ ನೋಡು, ನೀನು ಗುಡ್ ಗರ್ಲ್ ಅಲ್ವಾ? ಅಲ್ಲ.